ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜ್ ಅರಸು ಅವರ 109ನೇ ಜನ್ಮದಿನಾಚರಣೆ ಹಾಗೂ ಅರಸು ವಿಚಾರ ವೇದಿಕೆಯ 26ನೇ ವರ್ಷಾಚರಣೆ ನಿಮಿತ್ತ ಕರ್ನಾಟಕ ಸರ್ಕಾರ ಮುಕ್ತ ಪಹಣಿಗಾಗಿ ಸರ್ಕಾರವನ್ನು ಆಗ್ರಹಿಸಿ ರೈತರಿಂದ ಮನವಿ ಸಲ್ಲಿಸುವ ಜನಪರ ಕಾರ್ಯಕ್ರಮ 20ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಹೊನ್ನಾವರ ಪಟ್ಟಣದ ಸೋಷಿಯಲ್ ಕ್ಲಬ್ನಲ್ಲಿ ಸಭೆ ನಡೆಸಿ ಮೆರವಣಿಗೆಯ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಸಾಮೂಹಿಕವಾಗಿ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೂಕ್ತ ದಾಖಲೆಯೊಂದಿಗೆ ಆಗಮಿಸಿ ಎಂದು ದಿವಂಗತ ದೇವರಾಜ್ ಅರಸು ವಿಚಾರ ವೇದಿಕೆಯ ಜಿಲ್ಲಾಧ್ಯಕ್ಷ ಅನಂತ್ ನಾಯ್ಕ್ ಹೆಗ್ಗಾರ್ ಕರೆ ನೀಡಿದರು. ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ದಿವಂಗತ ಡಿ. ದೇವರಾಜ್ ಅರಸು ವಿಚಾರ ವೇದಿಕೆಯ ಜಿಲ್ಲಾಧ್ಯಕ್ಷ ಅನಂತ್ ನಾಯ್ಕ್ ಹೆಗ್ಗಾರ್, ಈ ದೇಶ ಕಂಡ ಅಪರೂಪದ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜ್ ಅರಸು ಅವರು ಜಾರಿಗೆ ತಂದ ಉಳುವವನೇ ಹೊಲದೊಡೆಯ ಎಂಬ ಭೂ ಸುಧಾರಣಾ ಕಾನೂನಿಗೆ 50 ವರ್ಷಗಳು ತುಂಬಿದವು. ಆದರೆ ಸಾವಿರಾರು ರೈತರ ಪಹಣಿ ಇಂದಿಗೂ ಕರ್ನಾಟಕ ಸರ್ಕಾರ ಮುಕ್ತ ಪಹಣಿ ಆಗಲಿಲ್ಲ. ಈ ಕುರಿತು ಹಲವು ಬಾರಿ ಹಲವು ವರ್ಷಗಳಿಂದ ಅರಸು ವಿಚಾರ ವೇದಿಕೆ ಸರ್ಕಾರವನ್ನು ಆಗ್ರಹಿಸಿ ಮನವಿ ಮಾಡಿಕೊಂಡಿದೆ. ಆದ ಕಾರಣ ಡಿ. ದೇವರಾಜ್ ಅರಸು ಅವರ 109ನೇ ಜನ್ಮದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಮುಕ್ತ ಪಹಣಿಗಾಗಿ ರೈತರೆಲ್ಲರನ್ನೂ ಸೇರಿಸಿ ಸಾರ್ವಜನಿಕವಾಗಿ ಮೆರವಣಿಗೆ ನಡೆಸಿ ಸಾಮೂಹಿಕವಾಗಿ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸುವ ಕಾರ್ಯಕ್ರಮವನ್ನು ಅರಸು ವಿಚಾರ ವೇದಿಕೆ ಹಮ್ಮಿಕೊಂಡಿದೆ. ಆ ದಿನ ಅರ್ಜಿ ಸಲ್ಲಿಸಿದ ಸಮಸ್ತ ರೈತರ ಸಮಗ್ರ ಯಾದಿಯನ್ನು ತಯಾರಿಸಿ ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸುವಲ್ಲಿ ಅರಸು ವಿಚಾರ ವೇದಿಕೆ ನಿಯೋಗವನ್ನು ಒಯ್ಯಲಿದೆ ಎಂದರು. ಕರ್ನಾಟಕ ಸರ್ಕಾರ ಪಹಣಿಯುಳ್ಳ ರೈತರು ದಿನಾಂಕ 20/8/2024 ಮಂಗಳವಾರದಂದು ಬೆಳಿಗ್ಗೆ 10 ಗಂಟೆಗೆ ಹೊನ್ನಾವರ ಪಟ್ಟಣದ ಸೋಷಿಯಲ್ ಕ್ಲಬ್ನಲ್ಲಿ ಸಭೆ ಸೇರಬೇಕಾಗಿದೆ. ರೈತರು ತಾವು ಭರ್ತಿ ಮಾಡಿದ ಅರ್ಜಿಗಳೊಂದಿಗೆ ಬಂದು ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಹೊನ್ನಾವರ ಇವರಿಗೆ ಮನವಿ ಸಲ್ಲಿಸುವುದರ ಮೂಲಕ ಸರ್ಕಾರವನ್ನು ಜಾಗೃತಗೊಳಿಸಬೇಕಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಭೂ ನ್ಯಾಯಮಂಡಳಿಯಿಂದ ಆದೇಶ ಮತ್ತು ಪಟ್ಟ ನೀಡಲ್ಪಟ್ಟು ಪಹಣಿಯಲ್ಲಿ ಈ ತನಕ ಆಗದೇ ಇದ್ದವರು, ಅರ್ಜಿ ನಮೂನೆ 7 ಮತ್ತು 7A ವಿಚಾರಣೆ ಆಗದೇ ಇದ್ದವರು, ವಿಚಾರಣೆ ಹಂತದಲ್ಲಿ ಇರುವವರು, ಅರ್ಜಿ ಸಲ್ಲಿಸದೇ ಇರುವವರು ಅರ್ಜಿ ಸಲ್ಲಿಸಿ ಇಲಾಖೆಯ ಸ್ವೀಕೃತಿ ಪಡೆಯಬೇಕಾಗಿ ಕೋರಿದರು. ಜಾರಿಗೆ ತಂದು ಇವತ್ತು 50 ವರ್ಷ ಕಳೆದಿದೆ. ಅಂದರೆ ಸುವರ್ಣ ಮಹೋತ್ಸವದ ಕಾಲ ಆದರೂ, ಅಂದರೆ ಇವತ್ತು ಸರ್ಕಾರ ಲೆಕ್ಕಾಚಾರದಲ್ಲಿ 2 ತಲೆಮಾರುಗಳಿದೆ. ಆದರೂ ಸಹ ನಮ್ಮ ತಾಲೂಕಿನಲ್ಲಿ ಸಾವಿರಾರು ರೈತರು ಕರ್ನಾಟಕ ಸರ್ಕಾರ ಮುಕ್ತ ಪಹಣಿಯನ್ನು ಪಡೆಯಲಿಕ್ಕೆ ಆಗಲಿಲ್ಲ. ಇದಕ್ಕೆ ಅಧಿಕಾರಿಗಳ ಇಚ್ಛಾಶಕ್ತಿ ಹಾಗೂ ಆಳುವವರ ಇಚ್ಛಾಶಕ್ತಿ ಕೊರತೆ ಕಾಣ್ತಾರೆ. ಹಾಗಾಗಿ ಈ ವರ್ಷ ವರ್ಷಾಚರಣೆಯನ್ನು ನಾವು ಪಹಣಿ ಮುಕ್ತ ಕರ್ನಾಟಕ ಸರ್ಕಾರ ಮುಕ್ತ ಪಹಣಿಗಾಗಿ ಹೋರಾಟ ನಡೆಸ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕಾಗಿ ಇವತ್ತು ತಮ್ಮನ್ನು ಕರೆದು ತಾಲೂಕಿನಲ್ಲಿರುವಂಥ ಸಾವಿರಾರು ರೈತರಿಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿ ಸಾಂಕೇತಿಕವಾಗಿ ಸರ್ಕಾರವನ್ನು ಕಣ್ತೆರೆಸುವ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಅಂದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿದೆ. ಆದ್ದರಿಂದ ಎಲ್ಲ ರೈತರನ್ನು ಸೇರಿಸಿ ವೈಯಕ್ತಿಕವಾಗಿ ಮನವಿಯನ್ನು ಸಹ ನಾವು ರೆಡಿ ಮಾಡಿದ್ದೇವೆ. ಆ ಮನವಿಯೊಂದಿಗೆ ಅವರಲ್ಲಿರುವ ದಾಖಲೆಯನ್ನು ಸಲ್ಲಿಸಿ ರಸೀದಿಯನ್ನು ಪಡೆದು ಹೊನ್ನಾವರ ತಾಲೂಕಿನಲ್ಲಿ ಏನು ಕರ್ನಾಟಕ ಸರ್ಕಾರ ಉಳ್ಳಂಥ ಪಹಣಿ ಉಳ್ಳಂಥ ರೈತರ ಒಂದು ಯಾದಿಯನ್ನು ತಯಾರಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಕಂದಾಯ ಸಚಿವರಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಿಯೋಗವನ್ನು ಒಯ್ದು ಒಂದು ನಮ್ಮ ಬೇಡಿಕೆಯನ್ನು ಇಡುವಂತಹ ಉದ್ದೇಶ ಅರಸು ವಿಚಾರ ವೇದಿಕೆ ಮಾಡಿಕೊಂಡಿದೆ. ಹಾಗಾಗಿ ತಮ್ಮನ್ನ ಇವತ್ತು ಕರೆದು ನಂತರ ಮಾತನಾಡಿದ ವೇದಿಕೆಯ ಶಂಕರ್ ಗೌಡ ಗುಣವಂತೆ, ಉಳುವವನೇ ಹೊಲದೊಡೆಯ ಕಾಯ್ದೆ ಜಾರಿಗೆ ಬಂದು 50 ವರ್ಷ ಕಳೆದರೂ ಇನ್ನೂ ಸಾವಿರಾರು ರೈತರಿಗೆ ಕರ್ನಾಟಕ ಸರ್ಕಾರ ಮುಕ್ತ ಪಹಣಿ ನೀಡದೇ ಇರುವುದು ಆಳುವ ಹಾಗೆ ಆಳಿಹೋದ ಸರ್ಕಾರದ ರೈತ ಪರ ಇರುವ ಬದ್ಧತೆ ಏನು ಎನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಈ ಕುರಿತಾಗಿ ಮತ್ತೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದ ಅಡಿಯಲ್ಲಿ ಹೊನ್ನಾವರ ತಾಲೂಕಿನಾದ್ಯಂತ ಸಾವಿರಾರು ರೈತರಿಗೆ ಕರ್ನಾಟಕ ಸರ್ಕಾರ ಮುಕ್ತ ಪಹಣಿ ನೀಡದೇ ಇರುವ ಕಾರಣ, ಹಾಗೆ ಭೂನ್ಯಾಯ ಮಂಡಳಿಯಲ್ಲಿ ವಿಚಾರಣೆ ಆಗಿ ಆದೇಶ ನೀಡಿದ ಮೇಲೂ ರೈತರ ಹೆಸರಿಗೆ ಮಾಡಿಕೊಡದೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸಿರುವುದು ಕಂಡುಬಂದ ಕಾರಣ ಈ ಜನಪರ ಕಾರ್ಯಕ್ರಮವನ್ನು ಅರಸು ವಿಚಾರ ವೇದಿಕೆ ಹಮ್ಮಿಕೊಂಡಿದೆ. ಅರ್ಜಿ ನಮೂನೆಯನ್ನು ತಾಲೂಕಿನ ಬಹುತೇಕ ಜೆರಾಕ್ಸ್ ಅಂಗಡಿಗಳಲ್ಲಿ ಊರಿನ ಸಾಮಾಜಿಕ ಕಳಕಳಿಯ ವ್ಯಕ್ತಿಗಳ ಮೂಲಕ ಸಿಗುವಂತೆ ಮಾಡಲಾಗಿದೆ. ತಾಲೂಕಿನ ರೈತರು ಈ ಆಂದೋಲನದಲ್ಲಿ ತಮ್ಮ ಹಕ್ಕಿಗೆ ಭಾಗಿಯಾಗಿ ಬೇಡಿಕೆಯನ್ನು ಮಂಡಿಸಬೇಕಾಗಿ ವಿನಂತಿಸಿದರು. ಅರಸು ವೇದಿಕೆ ಈಗಾಗಲೇ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಇದು ಅರಸು ವೇದಿಕೆಯ ವಿಚಾರ ಅಲ್ಲ, ಇದು ಜನಸಾಮಾನ್ಯರ ವಿಚಾರ. ಜನಸಾಮಾನ್ಯರ ವಿಚಾರವನ್ನ ಅರಸು ವೇದಿಕೆ ಮೂಲಕ ನಾವು ಸಂಘಟನಾತ್ಮಕವಾಗಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇದೇ ಬರುವ 20ಕ್ಕೆ ಒಂದು ಸಾಮಾಜಿಕ, ನಮ್ಮ ಅನಂತ ನಾಯ್ಕರು ಅಧ್ಯಕ್ಷರು ಹೇಳಿದ ಹಾಗೆ ಒಂದು ಸಾಮಾಜಿಕ ಆಂದೋಲನ ಆಗಬೇಕು ಅನ್ನೋ ಉದ್ದೇಶದ ಅಡಿಯಲ್ಲಿ. ಏನು ಸಾಮಾಜಿಕ ಆಂದೋಲನ ಅಂತಂದ್ರೆ,
ಈಗಾಗಲೇ ಅನಂತ್ ನಾಯ್ಕ್ ಹೇಳಿದ ಹಾಗೆ ಕರ್ನಾಟಕ ಸರ್ಕಾರ ಅಂತ ನಮ್ಮ ತಾಲೂಕಿನಲ್ಲಿ ತುಂಬ ಜನ ರೈತರಿದ್ದಾರೆ. ಅದನ್ನ ಕರ್ನಾಟಕ ಸರ್ಕಾರ ಅನ್ನುವಂಥದ್ದನ್ನ ಮುಕ್ತ ಮಾಡಿ ನಮಗೆ ಪಟ್ಟ ಮಾಡಿಕೊಡ್ಬೇಕು ಅಂತ ಅನೇಕ ಸಲ ಅರ್ಜಿಗಳನ್ನ ತಹಸೀಲ್ದಾರ್ ಆಫೀಸ್ಗೆ ಸಲ್ಲಿಸಾಯಿತು. ಸಲ್ಲಿಸಾದ್ಮೇಲೆ AC ಕೋರ್ಟಲ್ಲಿ ಅದು ವಿಚಾರಣೆ ಆಯಿತು. ವಿಚಾರಣೆಯಾಗಿ ಯಾರು ಒಡೆಯ ಬಂದು ಸೈನ್ ಕೊಟ್ಟ, ಯಾರಿಗೆ ಉಳುವವನಿಗೆ ಸೈನ್ ಕೊಟ್ಟ. ಆದ್ರೆ ಅದೆಲ್ಲ ಆದ್ರೂ ಇನ್ನೂ ತನಕ ಆ ಜಾಗ ಕರ್ನಾಟಕ ಸರ್ಕಾರ ಮುಕ್ತ ಆಗಿ ನಮ್ಮ ಉಳುವ ರೈತನಿಗೆ ಹೆಸರಿಗಾಗಲಿಲ್ಲ. ಈಗಾಗಲೇ 50 ವರ್ಷಗಳಾಯ್ತು ಉಳುವನೇ ಒಡೆಯ ಅಂತ ಬಂದು ಆ ಜಾರಿಗೆ ಬಂದ ಆ ಆಂದೋಲನ 50 ವರ್ಷ ಕಳೆದೋಯ್ತು. 50 ವರ್ಷ ಬಂದರೂ ಸಹ ಇನ್ನೂ ಕರ್ನಾಟಕ ಸರ್ಕಾರ ಮುಕ್ತಾಗಿ ಉಳುವನೆ ಒಡೆಯ ಆಗಲಿಲ್ಲ ಅಂತಂದ್ರೆ ಇದು ನಮ್ಮ ರಾಜಕಾರಣದ ದುರಂತವೋ ನಮ್ಮ ಸಮಾಜದ ದುರಂತವೋ ಗೊತ್ತಿಲ್ಲ. ಅದು ಈಗ ಮತ್ತೊಮ್ಮೆ ನಾವು ಮುನ್ನೆಲೆಗೆ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ವೇದಿಕೆಯ ಸದಸ್ಯರಾದ MG ನಾಯ್ಕ್, ದೀಪಕ್ ಲೋಬೋ, BP ಪಿಂಟೋ, ಕೇಶವ್ ನಾಯ್ಕ್, ರಾಮಕೃಷ್ಣ ನಾಯ್ಕ್, ನಾರಾಯಣ್ ಮುಕ್ರಿ ಮುಂತಾದವರು ಉಪಸ್ಥಿತರಿದ್ದರು.